ಬಿಹಾರ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ರಾಜಕೀಯ ಪಕ್ಷಗಳು ಎಲ್ಲೋ ಜಿದ್ದಿಗೆ ಬಿದ್ದಿದೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದ್ದು ಚುನಾವಣಾ ಕಣದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ. ಬಿಜೆಪಿ ಜೆಡಿಯುಗೆ ಸಮಪಾಲು, ಚಿರಾಗ್ಗೆ ಲಾಟರಿ. ಬಿಹಾರ ಎಲೆಕ್ಷನ್ ಕಣ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದೆ. ಬಿಹಾರ ಫಲಿತಾಂಶ ರಾಷ್ಟ್ರ ರಾಜಕಾರಣದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಇದರ ನಡುವೆ ಅಳಿದು ತೂಗಿ ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದೆ. ಈ ಬಾರಿ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ಲೋ ಜಿದ್ದಿಗೆ ಬಿದ್ದಿದ್ದು, ನವದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಮಹತ್ವದ ಸಭೆ ನಡೆಸಿ ಬಿಜೆಪಿ ಜೆಡಿಯುಗೆ ಸೇರಿ ತನ್ನ ಮಿತ್ರ ಪಕ್ಷಗಳಿಗೆ ಸೀಟ್ ಹಂಚಿಕೆ ಮಾಡಿದೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದ್ದು, ಬಿಹಾರದ 243 ಸೀಟ್ನಲ್ಲಿ ಜನತಾದಳ ಯುನೈಟೆಡ್ ಅಂದ್ರೆ ಜೆಡಿಯುಗೆ 101 ಸ್ಥಾನ, ಬಿಜೆಪಿಗೂ 101 ಸೀಟ್, ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ 29 ಸೀಟ್, ಹಿಂದೂಸ್ತಾನಿ ಆವಾಮ್ ಮೋರ್ಚಾಗೆ 6 ಕ್ಷೇತ್ರ, ರಾಷ್ಟ್ರೀಯ ಲೋಕ ಮೋರ್ಚಾಗೂ 6 ಸ್ಥಾನ ಹಂಚಿಕೆ ಮಾಡಲಾಗಿದೆ. ಕಮಾಲ್ ಮಾಡ್ತಾರಾ ಪ್ರಶಾಂತ್ ಕಿಶೋರ್? ಎನ್ಡಿಎ ಮಹಾಗಠಬಂಧನ್ ಅಬ್ಬರದ ನಡುವೆ ಜನಸ್ವರಾಜ್ ಪಕ್ಷದ ಸದ್ದು ಜೋರಾಗಿದೆ. ಈ ಬಾರಿ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಗೇಮ್ ಚೇಂಜರ್ ಆಗ್ತಾರಾ, ಇಲ್ಲ ಮಕಾಡೆ ಹೊಡಿತಾರಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ತೇಜಸ್ವಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟ ಪ್ರಶಾಂತ್ ಕಿಶೋರ್. ಬಿಹಾರದ ರಾಘೋಪುರ್ ಮತಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಿದೆ. ಏಕೆಂದರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸ್ವಕ್ಷೇತ್ರವಾದ ರಾಘೋಪುರದಲ್ಲಿ ಜನಸ್ವರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಧೂಳೆಬ್ಬಿಸಲಿದ್ದಾರೆ. ಚುನಾವಣೆಗೂ ಮುನ್ನ ಇಂಡಿ ಕೂಟ ಛಿದ್ರ. ಆರ್ಜೆಡಿ ಆಫರ್ ಅನ್ನ ಸಿಪಿಐ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಲಿಬರೇಷನ್ ತಿರಸ್ಕರಿಸಿದೆ. ಸೀಟ್ ಹಂಚಿಕೆ ತಡವಾಗ್ತಿರುವುದಕ್ಕೆ ಕಾಂಗ್ರೆಸ್ ಬೇಸರ ಮಾಡಿಕೊಂಡಿದೆ. ಓವೈಸಿ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಲು ಮುಂದಾಗಿದ್ದು, ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಬಿಹಾರ ಕುರುಕ್ಷೇತ್ರದಲ್ಲಿ ತೃತೀಯ ರಂಗ ಕಮಲ್ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ರಾಜಕೀಯ ಪಕ್ಷಗಳು ಎಲ್ಲೋ ಜಿದ್ದಿಗೆ ಬಿದ್ದಿದೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದ್ದು ಚುನಾವಣಾ ಕಣದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ. ಬಿಜೆಪಿ ಜೆಡಿಯುಗೆ ಸಮಪಾಲು, ಚಿರಾಗ್ಗೆ ಲಾಟರಿ. ಬಿಹಾರ ಎಲೆಕ್ಷನ್ ಕಣ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದೆ. ಬಿಹಾರ ಫಲಿತಾಂಶ ರಾಷ್ಟ್ರ ರಾಜಕಾರಣದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಇದರ ನಡುವೆ ಅಳಿದು ತೂಗಿ ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದೆ. ಈ ಬಾರಿ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ಲೋ ಜಿದ್ದಿಗೆ ಬಿದ್ದಿದ್ದು, ನವದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಮಹತ್ವದ ಸಭೆ ನಡೆಸಿ ಬಿಜೆಪಿ ಜೆಡಿಯುಗೆ ಸೇರಿ ತನ್ನ ಮಿತ್ರ ಪಕ್ಷಗಳಿಗೆ ಸೀಟ್ ಹಂಚಿಕೆ ಮಾಡಿದೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದ್ದು, ಬಿಹಾರದ 243 ಸೀಟ್ನಲ್ಲಿ ಜನತಾದಳ ಯುನೈಟೆಡ್ ಅಂದ್ರೆ ಜೆಡಿಯುಗೆ 101 ಸ್ಥಾನ, ಬಿಜೆಪಿಗೂ 101 ಸೀಟ್, ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ 29 ಸೀಟ್, ಹಿಂದೂಸ್ತಾನಿ ಆವಾಮ್ ಮೋರ್ಚಾಗೆ 6 ಕ್ಷೇತ್ರ, ರಾಷ್ಟ್ರೀಯ ಲೋಕ ಮೋರ್ಚಾಗೂ 6 ಸ್ಥಾನ ಹಂಚಿಕೆ ಮಾಡಲಾಗಿದೆ.
ಕಮಾಲ್ ಮಾಡ್ತಾರಾ ಪ್ರಶಾಂತ್ ಕಿಶೋರ್? ಎನ್ಡಿಎ ಮಹಾಗಠಬಂಧನ್ ಅಬ್ಬರದ ನಡುವೆ ಜನಸ್ವರಾಜ್ ಪಕ್ಷದ ಸದ್ದು ಜೋರಾಗಿದೆ. ಈ ಬಾರಿ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಗೇಮ್ ಚೇಂಜರ್ ಆಗ್ತಾರಾ ಇಲ್ಲ ಮಕಾಡೆ ಹೊಡಿತಾರಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ತೇಜಸ್ವಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟ ಪ್ರಶಾಂತ್ ಕಿಶೋರ್. ಬಿಹಾರದ ರಾಘೋಪುರ್ ಮತಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಿದೆ. ಏಕೆಂದರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸ್ವಕ್ಷೇತ್ರವಾದ ರಾಘೋಪುರದಲ್ಲಿ ಜನಸ್ವರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಧೂಳೆಬ್ಬಿಸಲಿದ್ದಾರೆ. ಚುನಾವಣೆಗೂ ಮುನ್ನ ಇಂಡಿ ಕೂಟ ಛಿದ್ರ. ಆರ್ಜೆಡಿ ಆಫರ್ ಅನ್ನ ಸಿಪಿಐ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಲಿಬರೇಷನ್ ತಿರಸ್ಕರಿಸಿದೆ. ಸೀಟ್ ಹಂಚಿಕೆ ತಡವಾಗ್ತಿರುವುದಕ್ಕೆ ಕಾಂಗ್ರೆಸ್ ಬೇಸರ ಮಾಡಿಕೊಂಡಿದೆ. ಓವೈಸಿ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಲು ಮುಂದಾಗಿದ್ದು, ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಬಿಹಾರ ಕುರುಕ್ಷೇತ್ರದಲ್ಲಿ ತೃತೀಯ ರಂಗ ಕಮಲ್ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ರಾಜಕೀಯ ಪಕ್ಷಗಳು ಎಲ್ಲೋ ಜಿದ್ದಿಗೆ ಬಿದ್ದಿದೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದ್ದು ಚುನಾವಣಾ ಕಣದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ. ಬಿಜೆಪಿ ಜೆಡಿಯುಗೆ ಸಮಪಾಲು, ಚಿರಾಗ್ಗೆ ಲಾಟರಿ. ಬಿಹಾರ ಎಲೆಕ್ಷನ್ ಕಣ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದೆ. ಬಿಹಾರ ಫಲಿತಾಂಶ ರಾಷ್ಟ್ರ ರಾಜಕಾರಣದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಇದರ ನಡುವೆ ಅಳಿದು ತೂಗಿ ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದೆ. ಈ ಬಾರಿ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲ್ಲೋ ಜಿದ್ದಿಗೆ ಬಿದ್ದಿದ್ದು, ನವದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಮಹತ್ವದ ಸಭೆ ನಡೆಸಿ ಬಿಜೆಪಿ ಜೆಡಿಯುಗೆ ಸೇರಿ ತನ್ನ ಮಿತ್ರ ಪಕ್ಷಗಳಿಗೆ ಸೀಟ್ ಹಂಚಿಕೆ ಮಾಡಿದೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ. ಎನ್ಡಿಎ ಮೈತ್ರಿಕೂಟ ಸೀಟ್ ಹಂಚಿಕೆ ಮಾಡಿದ್ದು, ಬಿಹಾರದ 243 ಸೀಟ್ನಲ್ಲಿ ಜನತಾದಳ ಯುನೈಟೆಡ್ ಅಂದ್ರೆ ಜೆಡಿಯುಗೆ 101 ಸ್ಥಾನ, ಬಿಜೆಪಿಗೂ 101 ಸೀಟ್, ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ 29 ಸೀಟ್, ಹಿಂದೂಸ್ತಾನಿ ಆವಾಮ್ ಮೋರ್ಚಾಗೆ 6 ಕ್ಷೇತ್ರ, ರಾಷ್ಟ್ರೀಯ ಲೋಕ ಮೋರ್ಚಾಗೂ 6 ಸ್ಥಾನ ಹಂಚಿಕೆ ಮಾಡಲಾಗಿದೆ. ಕಮಾಲ್ ಮಾಡ್ತಾರಾ ಪ್ರಶಾಂತ್ ಕಿಶೋರ್? ಎನ್ಡಿಎ ಮಹಾಗಠಬಂಧನ್ ಅಬ್ಬರದ ನಡುವೆ ಜನಸ್ವರಾಜ್ ಪಕ್ಷದ ಸದ್ದು ಜೋರಾಗಿದೆ. ಈ ಬಾರಿ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಗೇಮ್ ಚೇಂಜರ್ ಆಗ್ತಾರಾ ಇಲ್ಲ ಮಕಾಡೆ ಹೊಡಿತಾರಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ತೇಜಸ್ವಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟ ಪ್ರಶಾಂತ್ ಕಿಶೋರ್. ಬಿಹಾರದ ರಾಘೋಪುರ್ ಮತಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಿದೆ. ಏಕೆಂದರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸ್ವಕ್ಷೇತ್ರವಾದ ರಾಘೋಪುರದಲ್ಲಿ ಜನಸ್ವರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಧೂಳೆಬ್ಬಿಸಲಿದ್ದಾರೆ. ಚುನಾವಣೆಗೂ ಮುನ್ನ ಇಂಡಿ ಕೂಟ ಛಿದ್ರ. ಆರ್ಜೆಡಿ ಆಫರ್ ಅನ್ನ ಸಿಪಿಐ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಲಿಬರೇಷನ್ ತಿರಸ್ಕರಿಸಿದೆ. ಸೀಟ್ ಹಂಚಿಕೆ ತಡವಾಗ್ತಿರುವುದಕ್ಕೆ ಕಾಂಗ್ರೆಸ್ ಬೇಸರ ಮಾಡಿಕೊಂಡಿದೆ. ಓವೈಸಿ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಲು ಮುಂದಾಗಿದ್ದು, ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಬಿಹಾರ ಕುರುಕ್ಷೇತ್ರದಲ್ಲಿ ತೃತೀಯ ರಂಗ ಕಮಲ್ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.